ಮತ್ತು ಯಾರ್ಯಾರ ಕೈಯಲ್ಲಿ ಈ ಫಾರಿನ್ಗೆಲ್ಲ ಹೋಗ್ತೀನಿ ಅಂತಾರೆ ನೋಡಿದ್ರಾ, ಈ ಫಾರಿನ್ಗೆ ಹೋಗ್ಬೇಕು ಅನ್ನೋರಲ್ಲಿ ಅಂದರೆ ಈ ನಡುವೆ ಬಿಡಿ ಎಲ್ಲರೂ ಫ್ಲೈಟಲ್ಲಿ ಹೋಗ್ತಾರೆ, ಆದರೆ ಪರ್ಮನೆಂಟಾಗಿ ಹೋಗೋದು, ಬಿಗ್ನೆಸ್ ಮಾಡೋದು ಇದೆಲ್ಲ ಇರುತ್ತೆ. ಫಾರಿನ್ಗೆ ಹೋಗಿ ಇಲ್ಲಿ ರಾಹು ಮತ್ತು ಶುಕ್ರಗ್ರಹದ ಮೇಲೆ ಚಿಕ್ಕ ಚಿಕ್ಕದಾಗಿ ಫ್ಲೈಟ್ ರೇಖೆಗಳು ಬಂದಿರ್ತವೆ. ಇದ್ರ ಮೇಲೆಲ್ಲ ಫ್ಲೈಟ್ ರೇಖೆಗಳು ಬಂದಿರ್ತವೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಈ ಲೈನನ್ನು ನೀವು ನೋಡ್ಕೊಳ್ಳಿ, ಈ ಲೈನ್ ಮೇಲೆ. ಮತ್ತು ಯಾರೆಲ್ಲ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ದುಡ್ಡು ಸಂಪಾದನೆ ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಗೊತ್ತಿಲ್ಲ. ಶುಕ್ರ ಪರ್ವತ ತುಂಬ ದಪ್ಪ ಇರುತ್ತೆ. ಇದು ಶುಕ್ರ ಪರ್ವತ, ಹೆಬ್ಬೆಟ್ಟು ಪಕ್ಕ ಇರೋದು ಶುಕ್ರ ಪರ್ವತ. ಇದು ರಿಸರ್ವ್ ಬ್ಯಾಂಕ್ ಇದ್ದಾಗ ನೀವು ಡ್ರಾ ಮಾಡ್ಬೋದು, ಮಾಡ್ದಲ್ಲಿ ಇರ್ಬೋದು, ಅದು ನಿಮ್ಮ ತಾಕತ್ತು. ನನ್ನ ಲೆವೆಲ್ಲಿಗೆ ನಾನು ತುಂಬ ಡ್ರಾ ಮಾಡಿದ್ದೀನಿ, ಅದಕ್ಕೆ ನಾನು ಸಾಫ್ಟಾಗಿದೆ, ಲೂಸ್ ಆಗಿದೆ, ಭಾಳ ಅದ್ಭುತವಾಗಿ. ಯಾರೆಲ್ಲ ರಿಚ್ ಪೀಪಲ್ಸ್ ಆಗ್ತಾರೆ ಅಂತ ಗೊತ್ತಾಗೋದು ಹೇಗೆಂದರೆ, ಹಿಂಗೆ ಕೈ ಕೊಟ್ಟಿದ ತಕ್ಷಣ ಗೊತ್ತಾಗುತ್ತೆ. ನನಗೆ ನಿಮ್ಗೆ ಗೊತ್ತಿಲ್ಲ, ನನಗೆ ಕಾಲಿಗೆ ಬಿದ್ದರೆ ಅವ್ರು ಹಣ ಬರೋ ಹೇಳ್ತೀನಿ. ನನಗೆ ಯಾರು ಕಾಲಿಗೆ ಬಿದ್ದರೆ ಅವ್ರ ಜಾತಕ ಹೇಳ್ತಾ ಇರ್ತೀನಿ. ಹೌದು ಸರ್ ಅಂತಾರೆ. ನನ್ನ ಕಾಲನ್ನು ಅವ್ರು 2 ಬೆಳ್ಳಲ್ಲಿ ಹಿಂಗೆ ಮುಟ್ಬಿಟ್ರೆ ನನ್ನ ಬೆಳ್ಗಳು ಎಲ್ಲಿ ಮುಟ್ತಾವ್ರೆ, ಹೇಗೆ ಮುಟ್ತಾವ್ರೆ, ಅವ್ರು ಮುಟ್ಟಿದ್ದು ಸಾಫ್ಟ್ನೆಸ್ ಏನು ಕ್ವಾಲಿಟಿ ಇದೆ, ಇದೆಲ್ಲ ಪ್ರೆಡಿಕ್ಷನ್ ಕೊಟ್ಬಿಡ್ತೀನಿ 100%. ಹೆಂಗೆ ಪಿಚ್ಚು, ಒಂದು ರಫ್ ಪಿಚ್ಚು, ಒಂದು ಸಾಫ್ಟ್ ಪಿಚ್ ಇರುತ್ತೆ, ಒಂದು ಸ್ಪಿನ್ನಿಗೆ ವರ್ಕ್ ಆಗುತ್ತೆ, ಒಂದು ಫಾಸ್ಟಿಗೆ ವರ್ಕ್ ಆಗುತ್ತೆ. ಹಂಗೆ ನನ್ನ ಕಾಲುಗಳು ಬೆಳ್ಗಳು ಮುಟ್ಬೇಕಾರೆ ಅವ್ರು ಹಿಂಗೆ ಪಾದ ಮುಟ್ಟಿದ ತಕ್ಷಣ ಹಿಂಗೆ ಇಲ್ಲಿ ಮುಟ್ತಾರ ಈ ಥರ. ಈ ಸಾಂಗ್ಸ್ ಹೇಳಿದ್ರೆಲ್ಲ ಜಾತಕ ಹೇಳ್ತೀನಿ ನೋಡಿ, ಯಾವ ಗ್ರಹದ ಮೇಲೆ ಹೇಳಿದೆ, ಯಾವ ಗ್ರಹಕ್ಕೆ ಹೇಳ್ತೀನಿ, ಇದೆಲ್ಲವೂ ಹೇಳುತ್ತೆ. ಭಾಳ ವೈಬ್ರೇಷನ್. ಈ ಕೈರೇಖೆಯಲ್ಲಿ ಭಾಳ ವಿಶೇಷವಾಗಿ ಮೀನು, ಏಣಿ, ತ್ರಿಶೂಲ, ಬಿಲ್ಲು, ಬಾಣ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಬರ್ತವೆ ರೇಖೆಯಲ್ಲಿ. ಎಲ್ಲವೂ ಕೂಡ ಬರ್ತವೆ. ನಿಮ್ಮ ಕೈಗೆ ಗೊತ್ತಿಲ್ಲ, ನನ್ನ ಕೈಲಿ ಏಣಿ ಇದೆ, ಪ್ಲಾಗ್ ಇದೆ, ಮತ್ತು ತ್ರಿಶೂಲ ಇದೆ. ನನ್ನ ಕೈಲಿ ತ್ರಿಶೂಲನೂ ಕೂಡ ನನ್ನ ಕೈಲಿದೆ. ನೀವು ನೋಡಿರ್ಬೋದು, ನನ್ನ ಕೈಲಿ ತ್ರಿಶೂಲ ಇದೆ, ಗೋಪುರ ಇದೆ, ಇದೆಲ್ಲ ಇದೆ. ಯಾಕಂದ್ರೆ ನಮ್ಮ ಕೈಲಿ ಅಷ್ಟು ಕೂಡ ಒಂಥರ ಕರ್ಣ ಹತ್ರ ಏನಿರುತ್ತೋ ಅಷ್ಟೆಲ್ಲವೂ ಕೂಡ ನನ್ನ ಕೈಲಿದೆ 100%. ಅದು ವೈಬ್ರೇಷನನ್ನು ಕೊಡ್ತಾಯಿದೆ, ಭಾಳ ವೈಬ್ರೇಷನನ್ನು ಕೊಡುತ್ತೆ. ಮತ್ತು ಯಾರೆಲ್ಲ ಎಷ್ಟು ಸಂಪಾದನೆ ಮಾಡಿದ್ರು ಸಾಲಗಾರ ಆಗ್ತೀರ, ನಿಮ್ಮ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗೋಲ್ಲ, ಪ್ರಾಬ್ಲಮ್ ಅವ್ರಿಗೆಲ್ಲರಿಗೂ ಕೂಡ ಈ ಹೆಬ್ಬೆಟ್ಟು ಇದೆಯಲ್ಲ, ಈ ಕಿರುಬೆರಳು ಈ ಗೆಣ್ಣಿನ ತಳಗಡೆ ಇರುತ್ತೆ. ಈ ಕಿರುಬೆರಳು ಸೂರ್ಯನ ಬೆರಳು ಅಂತ ಹೇಳ್ತೀವಿ. ಹಿಂಗೆ ಹಿಡ್ಕೊಂಡಾಗ ಈ ಗೆಣ್ಣಿಗೆ ಕಮ್ಮಿ ಇರುತ್ತೆ 100%. ಈ ಕಣ್ಣಿಗೆ ಇದನ್ನು ಕಮ್ಮಿ ಇರುತ್ತೆ ಅಂತ ಹೇಳುತ್ತೆ 100%. ಹಿಂಗಿದ್ರೆ ಅವ್ರು ಸಿಕ್ಕಾಬಿಟ್ಟೆ ಸಾಲವನ್ನು ಬೀಳ್ತಾ ಇರ್ತಾರೆ. ಬೀಳೋರಿಗೆ ಇದಕ್ಕೆ ಸಿಂಪಲ್ಲು, ಅದಕ್ಕೆ ಈ ಉಗುರನ್ನ ಮುಂದಕ್ಕೆ ಬಿಡ್ಕೊಂಡ್ರೆ ಸಾಕು, ಸ್ವಲ್ಪ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ನಿಮಗೆ ಬುಧ ಮತ್ತು ಗುರುಗ್ರಹ, ಶುಕ್ರಗ್ರಹ, ಕೇತು, ರಾಹು ಕೇತು ಚೆನ್ನಾಗಿದೆ ಅಂದರೆ ನಿಮ್ಮ ಕೈ ರೇಖೆನೇ ನೋಡ್ಕೋಬೋದು. ನಿಮ್ಮ ಯಾರ ಜಾಗದಲ್ಲಿ ಗುರು ತುಂಬ ಚೆನ್ನಾಗಿರ್ತಾನೋ ಅದು ಈ ಬೆಳ್ಳು ತುಂಬ ಪವರ್ಫುಲ್ಲಾಗಿ ದಪ್ಪ ಇರುತ್ತೆ, ಮತ್ತು ಡೊಂಕರೆಲ್ಲ ಸ್ಟ್ರೈಟ್ ಇರುತ್ತೆ. ಗುರು ಬೆರಳು ನಿಮ್ಮ ಜಾಗದಲ್ಲಿ ಗುರು ಚೆನ್ನಾಗಿರೋದ್ರೆ ಇದನ್ನು ಹೇಳ್ಬೋದು 100%. ಶನಿ ನಿಮ್ಮ ಜಾಗದಲ್ಲಿ ತುಂಬ ಚೆನ್ನಾಗಿದೆ. ಈ ಶನಿ ಪರ್ವತ ತುಂಬ ಚೆನ್ನಾಗಿದೆ. ಇದು ಶನಿ ಬೆರಳು, ಶನಿ ಪರ್ವತ. ಸೂರ್ಯಗ್ರಹ ಇದು, ಸೂರ್ಯನ ಪರ್ವತ ಇದು ಬಹಳ ವಿಶೇಷ. ಬುಧ ಇದು ಕಿರುಬೆಳ್ಳು, ಬುಧನ ಪರ್ವತ. ನನಗೆ ನೋಡಿ ಬುಧನ ಬೆಳ್ಳು ತಳಗಡೆ ಒಳ್ಳೆ ಬಂದಿದ್ದಂಗಿದೆ. ನನಗೆ ಬುಧ ಪರ್ವತ ಹಿಂಗೆ ಊದಿದೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಬುದ್ಧಿ. ನನ್ನ ನಾಲೆಡ್ಜ್ ಕೇಳಿದ್ರೆ ಯಾರೂ ಫೇಲ್ಯೂರ್ ಆಗಲ್ಲ. ಬರ್ದಿದ್ದು ಕೇಳಿ, ಇದೇ ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಭಾಳ ವೈಬ್ರೇಷನ್. ನಾನು ಮೀತವ್ರಿಗೆ ಒಂದು ಮಾತು ಹೇಳಿದ್ದೆ, 1 ಲಕ್ಷ ನಿಮ್ಮ ಫೇಸ್ಬುಕ್ ಫಾಲೋವರ್ಸ್ ಮಾಡ್ಕೊಡ್ತೀನಿ ನೋಡ್ರಿ ಅಂತ. ಆದರೆ ಅವ್ರಿಗೆ 1 ಲಕ್ಷ ಫಾಲೋವರ್ಸ್ ಫ್ರೆಂಡ್ಸ್ ಆದರು. 2 ಕೋಟಿ 10 ಲಕ್ಷ ಜನ ಅವ್ರು ಇನ್ಸ್ಟಾಗ್ರಾಮ್ ನೋಡ್ತಾರೆ. 2 ಕೋಟಿ 10 ಲಕ್ಷ ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸು, 1 ಕೋಟಿ ಇನ್ಸ್ಟಾಗ್ರಾಮ್ ಆದರು. ಅಂದರೆ ಟೆಕ್ನಿಕ್ ನಮ್ಮ ಮಾತುಗಳು ನಡೀತೀವಿ ಅನ್ನೋದು ಪಾಯಿಂಟ್ಸ್ ಹೇಳಿದ್ದು. ವೈಬ್ರೇಷನ್, ಅವ್ರು ಮಾತಾಡೋದು ಸಬ್ಜೆಕ್ಟು ವರ್ಕ್ ಆಗುತ್ತೆ. ಇದು ಬುಧ ಸಖತ್ ಪವರ್ಫುಲ್. ಏನಕ್ಕೆ ನಂಗೆ ಬುಧ ಚೆನ್ನಾಗಿ, ನಂಗೆ ಗ್ರೀನ್ ಮ್ಯಾಟ್ ಎಲ್ಲ ಕಡೆ ಆಗೋದು. ಗ್ರೀನ್ ಮ್ಯಾಟ್ ತುಂಬ ಸೂಪರ್. ಇಲ್ಲೂ ಕೂಡ ನಂಗೆ ತಮಿಳ್ನಾಡಿನಲ್ಲೂ ಕ್ಲೈಂಟ್ ಬರ್ತಾವ್ರೆ. ನೆನ್ನೆಲ್ಲ ಕ್ಲೈಂಟು ತುಂಬ ಚಾನಲ್ ತಮಿಳ್ ಟಿ ವಿಲಿ ನಂಗೆ ತುಂಬ ಬೇಡಿಕೆಯಿಂದ ಕರೀತಾರೆ. ಇವತ್ತು ಫೋನು, ನನ್ನೆಲ್ಲ ಬರಲ್ಲ, ನಂಗೆ ಸಾಕಾಯ್ತಿಲ್ಲ ಅಂತ ಹೇಳಿದೆ. ನನಗೆ ತಮಿಳ್ ಟಿ ವಿಲಿ ತುಂಬ ಜನ ಕರೀತಾ ಇದ್ದಾರೆ. ಕೊಯಮತ್ತೂರು ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಎಲ್ಲರೂ ಪಾಂಡಿಚೇರಿ ತುಂಬ ಜನ ಇಂಟ್ರ್ಯೂ ಕರೀತದೆ. ನನಗೆ ಹೋಗಿ ಟೈಮ್ ಇಲ್ಲ 100%. ಸಾಕಷ್ಟು ಸಬ್ಜೆಕ್ಟನ್ನು ಜ್ಯೋತಿಷನೇ, ಪರ್ವತಗಳು. ಭಾಳ ಜನಕ್ಕೆ ಈ ಮನೆ ಕಟ್ಟುವಂಥ
ಆಸೆಗಳು ಇರ್ತವೆ. ಎಸ್ ಗುರುಜಿ, ಒಂದು ರೌಂಡು ಇಡೀ ನಾರ್ಮಲ್ ಜನಕ್ಕೂ ಕೂಡ ಅವ್ರ ಕೈ ನೋಡ್ಕೊಂಡು ರೇಖೆ ನೋಡ್ಕೊಂಡು ಹೆಂಗೆ ಜಾತಕ ಅವರೇ ನೋಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಿಜವಾಗ್ಲೂ. ಇದರೆಲ್ಲ ನಾರ್ಮಲ್ ಮಾಡೋ ಕೆಲಸ, ನಾವು ಹಿಂಗೆ ಕೂದಲೆಲ್ಲ ಸರಿ ಮಾಡ್ಕೊಳ್ಳೋದು, ಅವೆಲ್ಲ ಕಾಲು ಬೆರಳು ಉದ್ದ ಇರೋದು, ಇದೆಲ್ಲ ಹೌದಾ ಅಂತ ಅನ್ನಿಸ್ಬಿಡ್ತು. ಬಹಳ ಇನ್ಫಾರ್ಮೇಷನ್ ವಿಡಿಯೋ ನಿಜವಾಗ್ಲೂ. ಎಸ್, ಮುಂದುವರ್ಸೋದಾದ್ರೆ ನಿಮ್ಮ ಅಲ್ಲಿ ಬಗ್ಗೆ ಹೇಳ್ತೀನಿ ನೋಡಿ. ನಿಮ್ಮಲ್ಲೇ ನೋಡಿದೆ, ಓಕೆ, ಅಲ್ಲಿ ರೇಖೆ ಯಾರಿಗೂ ಗೊತ್ತಿಲ್ಲ ಇವತ್ತವರೆಗೂ. ಅದು ನಾನು ಅಲ್ಲಿ ನೋಡು ಕೂಡ ಹೇಳ್ಬೋದಾ? ಓಕೆ, ಬಿಗ್ ಬಾಸ್ ಅಲ್ಲಿ ನಾನು ಅಲ್ಲಿ ಬಗ್ಗೆ ಕೂಡ ಪ್ರೆಡಿಕ್ಷನ್ ಮಾಡಿದ್ದೆ. ಯಾರಿಗೆಲ್ಲ ಅಲ್ಲಿ ಸಣ್ಣ ಇರುತ್ತೆ ಅವ್ರಿಗೆಲ್ಲ ಪೊಲೀಸ್ ಆಫೀಸರ್ ಸಿಗ್ತಾರೆ ಕೆಲಸ ಪೋಸ್ಟಲ್ಲಿ. ಪೊಲೀಸರಿಗೆಲ್ಲ ನೀವು ದಪ್ಪಗಲ್ಲೆಲ್ಲ ಇರಲ್ಲ. ನೀವು ನೋಡಿ IG DG ಕಮಿಷನರ್ ನೋಡಿ, ನಿಮ್ಗೆ ಅಲ್ಲಿ ಕಾಣಲ್ಲ. ನೋಡಿದ್ರೆ ನೀವು ಕಾಣಲ್ಲ, ಅಲ್ಲಿ ಕಾಣಲ್ಲ. ಅವ್ರಿಗೆ ಸಣ್ಣಲ್ಲಿರುತ್ತೆ. ಯಾರಿಗೆಲ್ಲ ಈ ಕೋರಿಯಲ್ಲಿ ಬಂದಿರುತ್ತೆ ನೋಡಿ, ಇವ್ರಿಗೆಲ್ಲ ಓದ್ ಜಮ್ದಲ್ಲಿ ದೆವ್ವಾಗಿರ್ತಾರೆ. ಏನಿವೆ ಓದ್ ಜಮ್ದಲ್ಲಿ ಅವ್ರು ದೆವ್ವಾಗಿರ್ತಾರೆ. ಈಗಲೂ ಕೂಡ ಅವ್ರಿಗೆ ಒಂದು ಅಕಸ್ಮಿತವಾದ ಒಂದು ಲವ್ನ ಮೇಂಟೈನ್ ಮಾಡ್ತಿರ್ತಾರೆ. ದೆವ್ವ ಇರುತ್ತಲ್ಲ, ಒಂದು ಲವ್ನ ಎಳ್ಕೊಬತ್ತಲೇ ಇರುತ್ತೆ ಒಂದು ಕಥೆಯಲ್ಲಿ. ಅವ್ರಿಗೆ ಓದ್ ಜಮ್ದಲ್ಲಿ 2 ವರ್ಷ 3 ವರ್ಷ ಮನೆಯವರಿಗೆ ಗೊತ್ತಿದ್ದಂಗೆ ಲವ್ ಮಾಡಿರ್ತಾರೆ. ಅವರು 2 years ಲವ್ನ ಮೇಂಟೈನ್ ಮಾಡ್ತಾರೆ. ಈ ಅಲ್ಲಿರೋರಿಗೆ, ಈ ಅಲ್ಲಿ ಕೋರೆಯಲ್ಲಿ ಯಾರಿಗೆಲ್ಲ ಇರುತ್ತೆ ಅವ್ರು ಓದ್ ಜಮ್ದಲ್ಲಿ ದೆವ್ವಾಗಿ ಹುಟ್ಟಿರ್ತಾರೆ. ಈ ಜನ್ಮದಲ್ಲಿ ಕೂಡ ಆ ವಂಶ ಹುಟ್ಟಿರ್ತದೆ ಅವ್ರ ಬಾಡಿಲಿ. ಒಂಥರ ಒಂದೇ ಸರಿ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಬಾಡಿಲಿ ಇರುತ್ತೆ. ಬಾಡಿಲಿ ಅಂದರೆ ನೆಗೆಟಿವ್ ಆಗಿರೋದು ಅಂದರೆ ಅವ್ರ ವಂಶ ಇರುತ್ತೆ 100%. ನೀವು ಅವ್ರಿಗೆ ಈ ನೋಡಿಬೇಕಾದ್ರೆ ರಾತ್ರೆಲ್ಲ ಅವ್ರು ಮಾತಾಡ್ತಲೇ ಇರ್ತಾರೆ. ಇವಾಗ ಫೋನ್ ಸಿಕ್ಕಿದ್ರೆ ಇನ್ನು ಆರಾಮಾಗೋಯ್ತೆ. ಟೈಮ್ ಮಲಗು ಅಂದರೂ ಮಲಗಲ್ಲ, ಮಾತಾಡ್ತಾ ಇರುತ್ತೆ. ವೈಬ್ರೇಷನ್ನು. ಮತ್ತು ಈ ಹಲ್ಲಿಗಿರುತ್ತೆ. ಅದೇ ಹಲ್ಲು ಯಾರಿಗೆಲ್ಲ ದೊಂಕ ಪಂಕ ಬಂದಿರುತ್ತೆ, ಹಿಂಗೆ ಗಿಜಿ ಬಂದಿರುತ್ತೆ, ಅವ್ರು ಸಿಕ್ಕಾಪಟ್ಟೆ ಶತ್ರುಗಳಿರ್ತಾರೆ. ಈ ತುಂಬ ಜನ ಶತ್ರುಗಳು ಮಾಡ್ಕಿರ್ತಾರೆ ಅವರು. ಅಲ್ಲೂ ಡಿಸ್ಟರ್ಬ್ ಇದ್ದರೆ ಭಾಳ ಜನಕ್ಕೆ, ಅಲ್ಲಿ ದೊಂಕ ಪಂಕ ಇದ್ದರೆ ಅತಿ ಹೆಚ್ಚು ನೀವು 100% ತುಂಬ ಶತ್ರುಗಳನ್ನ ಮಾಡ್ಕೊಂಡಿರ್ತೀರ. ಸಾಕಷ್ಟು ಅಲ್ಲಿ ಏರುಪೇರು ಆಗ್ತಾಯಿದ್ರೆ ಭಾಳ ವೈಬ್ರೇಷನ್. ಮತ್ತು ಹಲ್ಲು ಭಾಳ ವಿಶೇಷ. ಈ ತುಟಿ ತುಂಬ ಚೂಪಾಗಿರುತ್ತೆ ನೋಡಿ. ಈ ಜಾಗ ತುಂಬ ಚೂಪಾಗಿರುತ್ತೆ, ಈ ಜಾಗ ತುಂಬ ಜನಕ್ಕೆ ಚೂಪಾಗಿರ್ತಾರೆ. ಸಿಕ್ಕಾಪಟ್ಟೆ ಅಫೇರ್ ಇರುತ್ತೆ ಅವ್ರಿಗೆ. ಸಿಕ್ಕಾಪಟ್ಟೆ ಅಫೇರ್ ಇರುತ್ತೆ. ಆದರೆ ಅವ್ರು ಹೇಳ್ಕೊಳಕ್ಕಲ್ಲ. ಈ ಸಬ್ಜೆಕ್ಟ್ ಇದೆಲ್ಲ 100%.